ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ನನ್ನ ಮಗ ಎದ್ದು ಅವ್ರ ಅಪ್ಪನ ಕೈಯಲ್ಲಿ ನನ್ನ ಫೋಟೋ ಇಲ್ಲ, ಅಣ್ಣನ ಫೋಟೋ ಇದೆ ಅಂತೇಳಿ ರೇಗಿಸ್ಕೊಂಡು ಅಳ್ತಾ ಇದ್ದ. ಅದೇ ಸೈಡ್ ಗ್ಯಾಪಲ್ಲಿ ನಾನು ಜೀರಾ ವಾಟರ್ ಕುಡಿದ್ಬಿಟ್ಟು ಅವ್ರ ಅಪ್ಪ ಮತ್ತು ಮಗ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೆ. ಅವ್ನು ನೋಡಿದ್ರೆ ಫ್ಯಾನ್ ಹಿಡ್ಕೊಂಡು ನಿಂತಿದ್ದಾನೆ ಅವ್ರ ಅಪ್ಪಂಗೆ. ಅಷ್ಟೊತ್ತಿಗೆ ನಮ್ಮಮ್ಮ ತಿಂಡಿ ಮಾಡಿದರು. ಸರಿ ಅಂತೇಳಿ ನಾನು ತಿಂಡಿ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಮಾರ್ನಿಂಗ್ ನಮ್ಮ ಅಪ್ಪಂಗೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ, ಅದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾಯಿದ್ರು. ಇಲ್ಲಿ ಒಂದು ಕಡೆ ನೋಡಿದ್ರೆ ನಮ್ಮಮ್ಮ ನಮ್ಮ ಮಾವನ ಮಗಂಗೆ ಊಟ ಮಾಡಿಸ್ತಾಯಿದ್ರು. ಆಮೇಲೆ ಬೆಳಗ್ಗೆ ಮಟನ್ ತರಿಸಿ ಮಟನ್ ಮಾಡೋಕ್ಕೆ ಅಂತೇಳಿ ಮಟನ್ಗೆ ಅಂತ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡ್ರು. ಅದೇ ಸೈಡ್ ಗ್ಯಾಪಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಹೇಳಿ. ಆಮೇಲೆ ನಮ್ಮ ಚಿಕ್ಕಿ ನಮ್ಮ ತಮ್ಮ ಬಂದ ಅಂತ ಖುಷಿಗೆ ನಗಾಡ್ಕೊಂಡು ಒಳಗಡೆ ಬಂದರು. ಅವನಂತೂ ಫುಲ್ ಮುಖ ಮುಚ್ಕೊತಿದ್ದಾನೆ, ವೀಡಿಯೋ ಮಾಡ್ತಿದ್ದಾರೆ ಅಂತೇಳಿ. ಜೊತೆಗೆ ಅವನು ಕರ್ಕೊಂಡು ಬಾ ಹೊರಗಡೆ ಹೋಗೋಣ ಅಂತೇಳಿ ಹೊರಗಡೆ ಹೊರಟ್ವಿ. ಕೇಕ್ ಆರ್ಡ್ರ್ ಮಾಡೋಣ ಅಂತ ಹೋದ್ವಿ. ನಾನು ಬೇಕಾಗಿದ್ದ ಪ್ಯಾಟ್ರನ್ ಅದು ಸಿಕ್ಕಿಲ್ಲ, ಪರವಾಗಿಲ್ಲ ಅಂತೇಳಿ ಬೇರೆ ಪ್ಯಾಟ್ರನ್ನೇ ಆರ್ಡ್ರ್ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ನನ್ನ ತಂಗಿ ನಮ್ಮ ಅಕ್ಕವರೆಲ್ಲ ಬಂದಿದ್ದರು. ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ಇದೇ ಸೈಡ್ ಗ್ಯಾಪಲ್ಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಗೇಲಿ ಮಾಡೋಣ ಅಂತೇಳಿ ರೋಸ್ ಇತ್ತು, ರೋಸ್ ತೊಗೊಂಡು ಪ್ರಪೋಸ್ ಮಾಡಿದೆ. ಅವ್ರು ಫುಲ್ ಖುಷಿ ಆಗಿಬಿಟ್ಟು ನಗಾಡ್ತಾಯಿದ್ರು. ನೋಡಿ ಹೇಗೆ ನಗ್ತಿದ್ದಾರೆ ಅಂತ. ನಮ್ಮ ಅಕ್ಕ ಅಲ್ಲಿ ಕೂತ್ಕೊಂಡು ಅವಳು ನೋಡಿ ರೇಗಿಸ್ತಾ ಇದ್ದಾಳೆ, ಸಾಕು ಅಂತೇಳಿ. ಅದೇ ರೋಸ್ ನನ್ನ ತಂಗಿ ಇಸ್ಕೊಂಡು ವಾಪಸ್ ನನಗೆ ಕೊಟ್ಟಳು. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕುಕ್ ಮಾಡೋಕ್ಕಂತ ಹೋದರು. ಆಲ್ರೆಡಿ ಗೀ ರೈಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ನೋಡಿ, ನಾನು ಹೊರಗಡೆ ಸ್ಟವ್ ಇಸ್ಕೊಂಡು ಬರೋಷ್ಟೊತ್ತಿಗೆ ಆಲ್ರೆಡಿ ಗೀ ರೈಸ್ ರೆಸಿಪಿನೇ ರೆಡಿ ಆಗಿಬಿಟ್ಟಿದೆ. ನನ್ನ ತಂಗಿ ಕೇಳೋಣ, ಅವಳೇ ಅವ್ರ ಬಾವಂಗೆ ಹೆಲ್ಪ್ ಮಾಡ್ತಾಯಿದ್ಲು ಏನೆಲ್ಲ ಹಾಕೋರೆ ಅಂತ. ಹೇಳಪ್ಪ, ಏನೆಲ್ಲ ಹಾಕಿದ್ರು ಅಂತ ನೀನೇ ನೋಡ್ಕೊಂಡಿದ್ದೀರಾ ರೆಸಿಪಿ? ಸ್ವಲ್ಪ ಆಯಿಲು, ಎಲ್ಲ ಪಲಾವ್ ಸಾಮಾನು, ಓಕೆ, ಆಮೇಲೆ ಗೋಡಂಬಿ, ಆಮೇಲೆ ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಾಲು, ಸ್ವಲ್ಪ ನೀರು, ಸ್ವಲ್ಪ ಸಾಲ್ಟು ಹಾಕಿದೀವಿ. ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಗೀ ರೈಸ್ ಇನ್ನು ಕೆಲವೇ ಕ್ಷಣದಲ್ಲಿ ರೆಡಿ ಆಗ್ತಾ ಇದೆ. ಇದೇ ಸೈಡ್ ಗ್ಯಾಪಲ್ಲಿ ನಮ್ಮ ಅಕ್ಕ ಬಂದರು, ಹಾಗೆ ನಮ್ಮ ಅಕ್ಕನ ಮಗಳು ಬಂದು ಅವ್ರನ್ನ ವೆಲ್ಕಮ್ ಮಾಡಿದ್ವಿ. ನೋಡಿ ಅವರೆಲ್ಲ ನೋಡಿ ಅವರು ಕಡೆ ನೋಡಿ ಇವರು ಅಡುಗೆ ಮಾಡಿರೋದು. ಇಲ್ಲಿ ನಮ್ಮ ಅಣ್ಣ ಗಂಗಾ ಅವರು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇವರು ಅಸಿಸ್ಟೆಂಟ್ ಕುಕ್ಕಾಗಿ ವರ್ಕ್ ಮಾಡಿದ್ದಾರೆ ಇವತ್ತು. ನೋಡಿ ಇವರು ಭೂಮಿ ಅಂತೇಳಿ ಇವರು ಕೆಂಗೇರಿಯಿಂದ ಈಗ ಬಂದಿದ್ದಾರೆ. ಹಾಗಾಗಿ ಇವರು ಏನು ಕೆಲಸ ಮಾಡಿಲ್ಲ, ಅವ್ರು ಬರೀ ತಿರುಗಿಸೋರೆ, ಕೋಚ್ ಕೊಟ್ಟಿದ್ದಾರೆ. ಅವರು ಇನ್ನೊಬ್ರು ಓಲಿ ಅಂತೇಳಿ ಊಟ ಕಳ್ಳಿ ಅವರು ಏನು ಕೆಲಸ ಮಾಡಿದ್ದಾರೆ, ವಿಡಿಯೋ ಮಾಡೋದು. ಒಳ್ಳೆ ಪುಣ್ಯಾತ್ಮರು ಇಬ್ಬರು ಕೆಲಸ ಮಾಡೋದ್ರೆ ಇತ್ತವ್ರೆ. ಅವ್ರು ಅಸಿಸ್ಟೆಂಟ್ ಕುಕ್ ಇವರು, ಇವರಿಬ್ಬರು ಬಿಟ್ಟರೆ ನಾವು ಇವರೆಲ್ಲ ದೂರ. ಆಮೇಲೆ ಗೀ ರೈಸ್ ರೆಡಿ ಆಯಿತು. ದಮ್ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ದಮ್ ಕಟ್ತಾ ಇದ್ದಾರೆ. ಇಲ್ಲಿ ನೋಡಿ, ಅದು ತಳ ಹಿಡಿಬಾರ್ದು ಅಂತ ಹೇಳಿ ಕೆಳಗಡೆ ತವ ಇಟ್ಬಿಟ್ಟು ಅದರ ಮೇಲೆ ಗೀ ರೈಸ್ದು ಇದನ್ನು ಇಡ್ತಾ ಇದ್ದಾರೆ, ಬೇಸನ್ನ. ಆಮೇಲೆ ಇನ್ನೊಂದು ಕಡೆ ಚಿಕನ್ ರೆಡಿ ಮಾಡ್ಕೊತಾ ಇದ್ರು. ಚಿಕನ್ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಅದೇ ನಮ್ಮ ಅಪ್ಪನ ಫ್ರೆಂಡ್ಸ್ ಬಂದರು ಅದೇ ಟೈಮಿಗೆ. ಆಮೇಲೆ ಅವ್ರಿಗೆ ಸನ್ಮಾನ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ರು. ಇವರೆಲ್ಲ ನಮ್ಮ ಅಪ್ಪನ ಜೊತೆ ವರ್ಕ್ ಮಾಡೋರು. ನೋಡಿ, ಇವ್ರದ್ದು ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ನಾವು ಮನೇಲಿ ಮತ್ತೆ ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಅಪ್ಪನ ಫ್ರೆಂಡ್ಸ್ ಬಂದಿದ್ರು ಅಂತ ಹೇಳಿ ಎಲ್ಲ ರೂಮ್ ಸೇರ್ಕೊಂಡ್ಬಿಟ್ಟಿದ್ರು. ಆಮೇಲೆ ಅವರೆಲ್ಲ ಹೋದ್ಮೇಲೆ ಮತ್ತೆ ನಮ್ಮ ಅಪ್ಪನ ಕರ್ಕೊಂಡು ಬಂದು ಕೇಕ್ ಎಲ್ಲ ಕಟ್ ಮಾಡಿ, ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡ್ತಾಯಿದ್ವಿ. ಇದೇ ಸೈಡ್ ಗ್ಯಾಪಲ್ಲಿ ನಮ್ಮ ಅಕ್ಕ ಬಂದು ಡ್ಯಾನ್ಸ್ ಮಾಡಿದ್ವಿ. ನೋಡಿ ಏನು ಮಾಡಿದ್ರು ಅಂತ. ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ನಾಚ್ಕೊಳ್ಳಲ್ಲ, ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ. ಡ್ಯಾನ್ಸ್ ಎಲ್ಲ ಆದಮೇಲೆ ಊಟ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಊಟ ಮಾಡಿದ್ವಿ. ಊಟ ಆದಮೇಲೆ ಮತ್ತೆ ಹಾಗೆ ಕಾಮಿಡಿ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಎಲ್ಲರೂ ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ವಿ. ಎಲ್ಲರೂ ಒಟ್ಟಿಗೆ ಮಲ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಇದೇ ಇವತ್ತಿನ ನನ್ನ ವೀಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.